ಆ ಟೆಸ್ಟಲ್ಲಿ ನಮಗೆ ಇಂತಿಷ್ಟು ಮಾರ್ಕ್ಸ್ ಅಂತ ಇರುತ್ತೆ. 150 ಮಾರ್ಕ್ಸ್ಗೆ ಮಿನಿಮಮ್ 90 ಮಾರ್ಕ್ಸ್ ಅನ್ನು ತೆಗಿಬೇಕು ಎಲಿಜಿಬಲ್ ಆಗಬೇಕು ಅಂದರೆ. ಲೆಕ್ಕ ಹಾಕಿ 150 ಮಾರ್ಕ್ಸ್ಗೆ 90 ಮಾರ್ಕ್ಸ್ 90 ಮಾರ್ಕ್ಸ್ ಅನ್ನು ತೆಗೆದು ಎಲಿಜಿಬಲ್ ಹಾಕ್ಬಿಡ್ತೀವಿ, ಎಕ್ಸಾಮ್ ಪಾಸ್ ಮಾಡ್ತೀವಿ. ಅದರಲ್ಲಿ 2 ಪೇಪರ್, ಒಂದು ಪೇಪರ್ 1 ಬಂದು 1 ರಿಂದ 5ನೇ ತರಗತಿಗೆ, ಪೇಪರ್ 2 ಬಂದು 6 ರಿಂದ 8ನೇ ತರಗತಿಗೆ. 2 ಪೇಪರ್ ಬರೆದ್ವಿ, 2ರಲ್ಲೂ ಎಲಿಜಿಬಲ್ ಆದ್ವಿ. ಅಪಾಯಿಂಟ್ ಆಗ್ಬೇಕಲ್ಲ, ಎಲಿಜಿಬಲ್ ಆದ ತಕ್ಷಣ ಕರ್ಕೊಂಡೋಗಿ ನಮ್ಮನ್ನು ಬರಪ್ಪ ಈ ಸ್ಕೂಲ್ಗೆ ಹೋಗ್ಬಿಡ್ರಿ ಅಂತ ಕಳ್ಸಲ್ಲ ನಮ್ಮನ್ನ. ಮತ್ತೊಂದು ಎಲ್ಲ ಎಕ್ಸಾಮ್ ಮಾಡ್ತಾರೆ. ಎಲ್ಲಿರುತ್ತೆ ಎಕ್ಸಾಮ್? ಅದು ಸ್ಟೇಟ್ ಲೆವೆಲ್ ಎಕ್ಸಾಮಿನೇಷನ್. ಡಿಸ್ಟಿಕ್ ಅಲ್ಲಿ ಇಷ್ಟಿಷ್ಟು ಪೋಸ್ಟ್ ಇರುತ್ತೆ, ಆ ಪೋಸ್ಟ್ಗಳನ್ನ ನೋಡ್ಕೊಂಡು ನಾವು ಎಕ್ಸಾಮ್ ಬರೀತೀವಿ. CET ಅಂತ ಕರಿತೀವಿ ಅದನ್ನ. D.Ed ಎಕ್ಸಾಮ್ ಬರೆದ್ವಿ, PUC ಟಾಪರ್ ಆಗಿದ್ವಿ, D.Ed ಎಕ್ಸಾಮ್ ಬರೆದ್ವಿ, D.Ed ಎಕ್ಸಾಮ್ ಆದ್ಮೇಲೆ TET ಬರೆದ್ವಿ, TET ಆದ್ಮೇಲೆ CET ನಲ್ಲಿ ಮತ್ತೆ ಫಿಲ್ಟರ್. ನಾವು ಲೆಕ್ಕ ಹಾಕಿ 1,00,000 ಜನ ಇರ್ತಾರೆ D.Ed ಮಾಡ್ಕೊಂಡವರು, TET ಪಾಸ್ ಆಗೋರು ಒಂದು 20,000 ಜನ, 90 ಮಾರ್ಕ್ಸ್ ತೆಗೆದು. ಆ 20,000ದಲ್ಲಿ 5,000 ರಿಕ್ರೂಟ್ಮೆಂಟ್ ಮಾಡ್ತಾರೆ, ಕಾಲ್ ಮಾಡ್ತಾರೆ. ಆ 5,000ಕ್ಕೆ 20,000 ಅಂತ ಒಂದು 5 ವರ್ಷದಿಂದ ಬರ್ಕೊಂಡು ಬಂದಿರೋ 1,00,000 1.5 ಲಕ್ಷ ಜನ ಎಲಿಜಿಬಲ್ ಕ್ಯಾಂಡಿಡೇಟ್ ಇರ್ತಾರೆ. ಅದರಲ್ಲಿ 5,000ಕ್ಕೆ 1,00,000 ಜನ ಅಪ್ಲಿಕೇಶನ್. ಆ 1,00,000ದಲ್ಲಿ ಆರಿಸ್ಕೊಂಡು ಎಕ್ಸಾಮ್ ಬರೆದು ಸೆಲೆಕ್ಷನ್ ಆಗಿ ಬಂದಿರೋಂತ ತುಂಬಾ ಕ್ವಾಲಿಟಿ ಇರೋಂತ ಎಲ್ಲ ಟೀಚರ್ಸ್ ಎಲ್ಲಿದ್ದೀವಿ ಅಂತ ಹೇಳಿದ್ರೆ ಬಾದೂರ್ಘಟ್ಟ ಶಾಲೆಯಲ್ಲಿ ಇದೀವಿ. ಖುಷಿ ಆಯ್ತಾ? ಈಗ ಖುಷಿ ಆಯ್ತಾ? ಈಗ ಹಂಗಾದ್ರೆ ಇನ್ನೊಂದು ಯೋಚನೆ ಬರ್ಬೇಕಲ್ಲ ನಿಮಗೆ. ಕೊಡಿರಪ್ಪ, ಜೋರ ಕೊಡಿರಪ್ಪ. ಓಕೆ, ಥ್ಯಾಂಕ್ ಯು. ಈಗ ಇನ್ನೊಂದು ಯೋಚನೆ ಬರ್ಬೇಕಲ್ಲ, ಈ ಫೇಲ್ ಆದ್ರೆ ಎಲ್ಲಿ ಹೋದ್ರು? ನೀವ್ ಹೇಳಿ, ತಾಯಂದ್ರೆ ಹೇಳ್ಬೇಕೀಗ. ಎಲ್ಲೋದ್ರು? ಎಲ್ಲಿದ್ದಾರೆ ಅವರು? ವೆರಿ ಗುಡ್. ಎಲ್ಲಿದ್ದಾರೆ? ಈಗ ಯೋಚನೆ ಮಾಡಿ, ನೀವು ಆಯ್ಕೆ ಮಾಡ್ಕೊಂಡಿರೋ ಜಾಗ ಎಂತದ್ದೀಗ? ಚೆನ್ನಾಗಿದ್ಯಾ? ಅಲ್ಲಿ 5 ರಿಂದ 8 ರಿಂದ 10,000, 5,000, 8,000, 10,000ಕ್ಕೆ ಅವರೆಲ್ಲರೂ ಕೆಲಸ ಮಾಡ್ತಿದ್ದಾರೆ. ಯಾರು? D.Ed ಅಲ್ಲಿ ಕಡಿಮೆ ಮಾರ್ಕ್ಸ್ ಬಂದಿರೋರು, TET ಎಲಿಜಿಬಲ್ ಆಗದೆ ಇರೋರು, CET ಕಾರಣಾಂತರಗಳಿಂದ ಫೇಲ್ ಆಗಿರೋರು, ಇವರೆಲ್ಲರೂ ಅಲ್ಲಿದ್ದಾರೆ. ಪಾಸ್ ಆಗಿರೋರೆಲ್ಲ ಗೌರ್ಮೆಂಟ್ ಸ್ಕೂಲಲ್ಲಿ ಇದೆ. ಅಂದ್ರೆ ಒಂದು ಒಳ್ಳೆ ಟೀಚರ್ಸ್ ಇರುವಂತ ಶಾಲೆಗೆ ನೀವು ನಿಮ್ಮ ಮಕ್ಕಳನ್ನ ಕಲಿಸ್ಕೊಟ್ಟಿದ್ದೀರಾ. ಇದರಿಂದ ನಿಮಗೆ ನಾನು ಇವತ್ತು ವಿಶೇಷವಾದ ಥ್ಯಾಂಕ್ಸ್ ಅನ್ನ ಹೇಳಕ್ ಇಷ್ಟಪಡ್ತೀನಿ. ಹಾಗೆ ನೀವೀಗ 1ನೇ ತರಗತಿ ಮಕ್ಕಳನ್ನ ಕಳಿಸ್ಕೊಟ್ಬಿಟ್ಟಿದ್ದೀರಾ. ಕಲಿಸಿದ ತಕ್ಷಣ ನಿಮ್ಮ ಮಕ್ಕಳಿಗೆ ಎಲ್ಲರೂ ಇಲ್ಲಿ ಫಾರಿನ್, ನಾಳೆ ಅವನು 1ನೇ ಕ್ಲಾಸ್ ಮುಗಿಸ್ಕೊಂಡ ತಕ್ಷಣ ಫಾರಿನ್ ಹೋಗ್ಬಿಟ್ಟು ಮಾತಾಡ್ಕೊಂಡು ವಾಪಸ್ ಬರ್ತಾನೆ ಅನ್ನೋ ಅಷ್ಟು ಎಕ್ಸ್ಪೆಕ್ಟೇಷನ್ ನಿಮ್ದು ಏನಾದ್ರು ಇದೆಯಾ? ಹಂಗೇನಿಲ್ಲ ಅಲ್ಲ? ಇಲ್ಲ. ಅಂದ್ರೆ ಇದು ಒಂದು ಪ್ರಾಸೆಸ್. ಒಂದಿಷ್ಟು ವರ್ಷಗಳು ಮಗು ಕಲಿತಾ ಹೋಗುತ್ತೆ ಶಾಲೆಯಲ್ಲಿ. ಇಷ್ಟು ವರ್ಷಕ್ಕೂ ಈ ವರ್ಷಕ್ಕೂ ಏನ್ ವ್ಯತ್ಯಾಸ ಆಯ್ತು ಅಂತ ನೋಡಿದ್ರೆ ನಿಮಗೆ 1-2 ದಿನಕ್ಕೋ, 1 ವರ್ಷ 2 ವರ್ಷಕ್ಕೋ ನಿಮಗೆ ಆ ವ್ಯತ್ಯಾಸಗಳು ಕಾಣಲ್ಲ. ಯಾವಾಗ ಕಾಣುತ್ತೆ ಈ ವ್ಯತ್ಯಾಸ? ಒಂದಿಷ್ಟು PUC ಮುಗಿದ ನಂತರ ಅವ್ನು ಬೇರೆ ಯಾವ್ದೋ ಕೋರ್ಸ್ಗಳನ್ನ ಓದ್ಬೇಕಾದ್ರೆ ಕನ್ನಡ ಮೀಡಿಯಂ ಇಂಗ್ಲಿಷ್ ಮೀಡಿಯಂ ವ್ಯತ್ಯಾಸಗಳು ಗೊತ್ತಾಗ್ತಾ ಹೋಗ್ತದೆ. ಹಾಗಂತ ನಾವೇನು ಕನ್ನಡ ಮೀಡಿಯಂ ಅನ್ನ ಅಷ್ಟು ನೆಗ್ಲೆಕ್ಟ್ ಅಂತ ಜರಿಯೋ ಅವಶ್ಯಕತೆ ಇಲ್ಲ. ಕೊನೆಗೆ ಮನುಷ್ಯನಿಗೆ ಬೇಕಾಗ್ತಕ್ಕಂಥದ್ದು ನಾಲೆಡ್ಜ್ ಅನ್ನ ಯಾವ ಮೀಡಿಯಂ ನಲ್ಲಿ ಬೇಕಾದ್ರೂ ತಗೊಳ್ಬಹುದು. ಆದ್ರೆ ದುರಂತ ಏನಂದ್ರೆ ನಮ್ಮ ಊರಿಗೆ ಸರಿ ಹೇಳಿದಂಗೆ ಬರುವಂತ 5-6 ಬಸ್ಗಳು, ಯೂನಿಫಾರ್ಮ್ಗಳು, ಅವರ ಲಂಚ್ ಬಾಕ್ಸ್ಗಳು ನಮ್ಮನ್ನೆಲ್ಲ ಏನ್ ಮಾಡ್ಬಿಟ್ಟಿದಾವೆ ಅಂದ್ರೆ, ನಮ್ಮ ಶಾಲೆಯಲ್ಲೂ ಒತ್ತಾಯಪೂರ್ವಕವಾಗೋ ಅಥವಾ ಆಸಕ್ತಿದಾಯಕವಾಗೋ ನಮ್ಮಲ್ಲೂ ಕೂಡ ಒಂದು ಇಂಗ್ಲಿಷ್ ಮೀಡಿಯಂ ಅನ್ನ ಓಪನ್ ಮಾಡುವಂತಹ ಅನಿವಾರ್ಯತೆಗೆ ಬಂದು ನಿಂತಿದ್ದೇವೆ. ಯಾಕೆ ಅಂತ ಹೇಳಿದ್ರೆ ವ್ಯವಸ್ಥೆ ಯಾವ ಕಡೆ ಓಡುತ್ತೋ ಅದ್ರ ಕಡೆ ನೋಡ್ತಕ್ಕಂಥದ್ದು ಸಹಜವಾದ ಲಕ್ಷಣ ನಮ್ಮೆಲ್ಲರದ್ದು. ಆ ವ್ಯವಸ್ಥೆಯ ಜೊತೆ ಹೊಂದಾಣಿಕೆ ಮಾಡ್ಕೊಂಡು ಹೋಗುವಂತ ಸಂದರ್ಭದಲ್ಲಿ ನಾವು ಸಹಜವಾಗಿ ಇಂಗ್ಲಿಷ್ ಮೀಡಿಯಂಗೆ ಬರಬೇಕಾಗತ್ತೆ. ಆದ್ರೆ ಕ್ವಾಲಿಟಿ ಇರ್ತಕ್ಕಂಥ ಇಂಗ್ಲಿಷ್ ಮೀಡಿಯಂ ಅನ್ನ ಕೊಡ್ಲಿಕ್ಕೆ ನಮಗೆ ಬೇಕಾಗಿರ್ತಕ್ಕಂಥದ್ದು ಮೊದಲನೇದಾಗಿ ತಂದೆ ತಾಯಿಗಳ ಸಪೋರ್ಟ್. ನೀವೀಗ ಫಸ್ಟ್ ಸ್ಟ್ಯಾಂಡರ್ಡ್ ಸೇರಿಸ್ಬಿಟ್ಟಿದ್ದೀನಿ, ಆಯ್ತು ನನ್ನ ಮಗು ಚೆನ್ನಾಗಿ ಕಲಿತು ಬರುತ್ತೆ, ಹಾಗೆ ಹೇಳಂಗಿಲ್ಲ. ನಿಮ್ಗೊಂದಿಷ್ಟು ಕಿವಿ ಮಾತು ಹೇಳಕ್ ಬಯಸ್ತೀನಿ ಫಸ್ಟ್ ಸ್ಟ್ಯಾಂಡರ್ಡ್ ತಂದೆ ತಾಯಿಯವರಿಗೆ. ಬಹಳ ಮುಖ್ಯ ಏನಪ್ಪಾ ಅಂತ ಹೇಳಿದ್ರೆ, ನೀವು ಓದಿದಿರೋ ಓದಿಲ್ವೋ, ನಿಮ್ಗೆ ಇಂಗ್ಲಿಷ್ ಬರುತ್ತೋ ಬರಲ್ವೋ ಅದ್ರ ಬಗ್ಗೆ ನನಗೆ ಪ್ರಶ್ನೆ ಇಲ್ಲ. ಆದ್ರೆ ಒಂದು ಸಣ್ಣ ವಾತಾವರಣವನ್ನ ನಿಮ್ಮ ಮನೆಗಳಲ್ಲಿ ಕ್ರಿಯೇಟ್ ಮಾಡುವಂತ ಅವಕಾಶ ನಿಮ್ ಕೈಯಲ್ಲಿದೆ. ಶಾಲೆಯಲ್ಲಂತೂ ನಾವು ಇರೋ ಅಷ್ಟು ಸಮಯದಲ್ಲಿ ಇಂಗ್ಲಿಷ್ ಅನ್ನ ಕಲಿಸೋ ಪ್ರಯತ್ನ ಮಾಡ್ತೇವೆ. ಅದು ನೀವ್ ಏನ್ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ, ನಿಮ್ಮ ಮನೆಯಲ್ಲಿ ಏನಾದ್ರು ಇಂಗ್ಲಿಷ್ ಪೇಪರ್ಗಳು, ಇಂಗ್ಲಿಷ್ ತುಂಡುಗಳು, ಅಥವಾ ಯಾವುದೋ ಒಂದು ಕುರ್ಕುರೆ ತರ್ತಾನೆ ಮಗು, ಒಂದು ಕುರ್ಕುರೆ ಕೊಡಿಸ್ತೀರಾ, ಅದನ್ನ ಸುಮ್ಮನೆ ಇಟ್ಕೊಳ್ರಿ ಮನೇಲಿ, ಆಯ್ತಾ? ಒಂದೇನೋ ಭರಮ್ ಸಾಗರಕ್ಕೆ ಹೋದಾಗ ಒಂದು ಪ್ಯಾಕೆಟ್ ಅಲ್ಲಿ ಏನೋ ಕಟ್ಟಿಸ್ಕೊಂಡು ಬರ್ತೀರಾ, ಒಂದು ಇಂಗ್ಲಿಷ್ ಪೇಪರ್ ಕಟ್ಕೊಡ್ತಾರೆ, ಅದನ್ನ ಇಟ್ಕೊಳ್ಳಿ ಮನೇಲಿ ಒಂದ್ ಕಡೆ ಸೈಡ್ಗೆ, ಆಯ್ತಾ? 1ನೇ ಕ್ಲಾಸ್ ಮುಗಿಸಿ 2ನೇ ಕ್ಲಾಸಿಗೆ ಬರ್ತಾನಲ್ವ ಮಗು, ಈ ವರ್ಷ ಮುಗಿಸ್ಕೊಂಡು, ಆ ಟೈಮಲ್ಲಿ ಏನ್ ಮಾಡಿ ನೀವು
ಬಿಡುವಿದ್ದಾಗ ನೀವು ಆರಾಮಾಗಿ ಅವನ ಜೊತೆ ಕುತ್ಕೊಳ್ಳೋಕೆ ಸಾಧ್ಯ ಆದ್ರೆ ನಮ್ಮ ಟೆಕ್ಸ್ಟ್ ಬುಕ್ಗಳು ಕೂಡ ಸಾಕಷ್ಟು ಇರ್ತಾವ ಅದ್ರ ಜೊತೆಗೆ. ಆ ಪದಗಳನ್ನ ಗುರುತಿಸುವಂಥದ್ದು, ಅವುಗಳನ್ನ ಇಂಗ್ಲಿಷ್ ನಲ್ಲಿ ಏನ್ ಹೇಳ್ತಾರೆ ಅಂತ ಕೇಳ್ತಕ್ಕಂಥದ್ದು. ನೀವು ಕನ್ನಡದಲ್ಲೇ ಕೇಳಿ. ಮಗುಗೆ ನಿಮ್ಗೆ ಇಂಗ್ಲಿಷ್ ಬರಲ್ಲ ಅಂತ ಗೊತ್ತಿಲ್ಲ, ನೆನ್ಪಿಟ್ಕೊಳ್ರಿ ತಂದೆ ತಾಯಿಗಳು. ನಿಮ್ಮ ಮಗುಗೆ ನಿಮಗೆ ಇಂಗ್ಲಿಷ್ ಬರಲ್ಲ ಅಂತ ಗೊತ್ತಿಲ್ಲ, ಒಂದ್ ವೇಳೆ ಬಂದ್ರೆ ಇಟ್ಸ್ ವೆಲ್ ಅಂಡ್ ಗುಡ್. ಬರ್ಲಿಲ್ಲ ಅಂತ ಹೇಳಿದ್ರೆ ನೀವು ಬರಲ್ಲ ಅನ್ನೋ ತರ ತೋರಿಸ್ಕೋಬೇಡ್ರಿ. ಏನ ಅದು ಕರೆಕ್ಟಾಗಿ ಹೇಳಿ, ಅವ್ನು ಸರಿಯಾಗಿ ಹೇಳಿರ್ಲಿ, ಯಾಕೋ ತಪ್ಪ ಹೇಳಿದ ಇನ್ನೊಂದ್ಸರಿ ಕರೆಕ್ಟಾಗಿ ಹೇಳೋ ಅನ್ರಿ. ಅವ್ನು ಅವಾಗ ಅರೆ ನಮ್ಮಮ್ಮ ಗೊತ್ತಾಗ್ತಾ ಇದೆ, ಏನೋ ನಮ್ಮಮ್ಮ ಕೇಳ್ತಿದ್ದಾರೆ. ಓಕೆ, ಯಾಕೆಂದ್ರೆ ಒಂದೇ ಕಡೆಯಿಂದ ನಮ್ಮ ಶಾಲೆಯಲ್ಲಿ ಮಾತ್ರ ನಾವು ಇಲ್ಲಿ ಇಂಗ್ಲಿಷ್ ಹೇಳ್ಕೊಟ್ಟು ಮನೆಗೆ ಹೋದ ತಕ್ಷಣ ಆ ವಾತಾವರಣನೇ ಇಲ್ಲ ಅಂತ ಹೇಳಿದ್ರೆ ಟೀಚರ್ಗೆ ಡಬಲ್ ಎಫರ್ಟ್ ಹಾಕುವಂತ ಸಂದರ್ಭ ಬರ್ತದೆ. ಆಯ್ತಾ? ಸೊ ಆ ಕಾರಣದಿಂದ ಟೀಚರ್ಗೆ ನೀವು ಸಪೋರ್ಟಿವ್ ಆಗಿ ಕೆಲಸ ಮಾಡ್ಬೇಕಾಗತ್ತೆ ಪೇರೆಂಟ್ಸ್. ಆ ಹಿನ್ನೆಲೆ ಒಳಗಡೆ ತಾವು ಒಂದಿಷ್ಟು ಮನೆಗಳಲ್ಲಿ ಪೂರ್ವ ಸಿದ್ಧತೆಗಳನ್ನು ಮಾಡ್ಕೊಳ್ರಿ. ನಿಮ್ಗೆ ಎಂತಹದ್ದೇ ಕಷ್ಟವಾದ ಕೆಲಸ ಇರಲಿ, 1 ಅವರ್ ನಿಮ್ಮ ಮಗುವಿನ ಜೊತೆ ಕಳೀರಿ ಪ್ರತಿದಿನ ಸಂಜೆ. ನಿಮ್ಮ ಎಲ್ಲ ಕೆಲಸಗಳು, ಅಡಿಗೆ ಮಾಡ್ತಕ್ಕಂಥ ಕಾರ್ಯ, ಬೇರೆ ಇನ್ಯಾವುದೇ ಕೆಲಸಗಳಿದ್ರೆ ಟಿವಿನ ಆಫ್ ಮಾಡ್ಕೊಳ್ಳಿ. ದಿನ ಏನಾಯ್ತು ಅಂತ ಮಗುವಿನ ಮನೇಲಿ ಕೇಳಿ ಸಾಕು, ಶಾಲೆಯಲ್ಲಿ ಏನಾಯ್ತಪ್ಪ ಅಂತ. ಒಳ್ಳೊಳ್ಳೆ ಕಥೆಗಳನ್ನ ಹೇಳ್ತಾನೆ. ಆ ಟಿವಿ ಸೀರಿಯಲ್ ಅಲ್ಲಿ ಬರ್ತಾವಲ್ಲ, ಅದಕ್ಕಿಂತ ಒಳ್ಳೆ ಕಥೆಗಳನ್ನ ಹೇಳ್ತಾರೆ ಮಕ್ಕಳು. ಏನೇನಾಯ್ತು ಶಾಲೆಯಲ್ಲಿ, ನೀನ್ ಏನ್ ಗೊತ್ತು ಅಂತ ವಿಚಾರಗಳನ್ನ ಕೇಳ್ತಾ ಕೂತ್ರೆ. ಸೊ ಈ ತರ ವಿಚಾರಗಳನ್ನ ಅವ್ರ ಜೊತೆ ಮಾತಾಡ್ತಾ, ಅವ್ರ ಜೊತೆ ಇನ್ವಾಲ್ವ್ ಆಗ್ತಾ, ಒಂದಿಷ್ಟು ಪೂರಕವಾಗಿ ನಮ್ಮ ಇಂಗ್ಲಿಷ್ ಮೀಡಿಯಂ ಶಾಲೆಗಳಿಗೆ ನೀವೆಲ್ಲ ಸಪೋರ್ಟ್ ಮಾಡಿದ್ರೆ ನಮ್ಮ ಶಾಲೆಗಳು ಇನ್ನಷ್ಟು ಪ್ರಗತಿಯನ್ನ ಸಾಧಿಸ್ತವೆ ಅಂತ ಹೇಳ್ತಾ, ಈ ಶಾಲೆಯಲ್ಲಿ ಅತ್ಯಂತ ಅಚ್ಚುಕಟ್ಟಾಗಿ ಈ ದಿನ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ್ದೀರಾ. ನನಗೆ ನಮ್ಮ ಮೇಡಮ್ ಅವ್ರ ಮಾತು ಬಹಳ ಇಷ್ಟ ಆಯ್ತು. ಯಾರ್ದು? ನಮ್ಮ ಇತ್ತ ಮೇಡಮ್ ಅವ್ರ ಮಾತು ತುಂಬಾ ಅದ್ಭುತವಾಗಿ ತಮ್ಮ ಒಂದು ಶಾಲೆಯನ್ನ ಹೇಗೆ ಕಟ್ಟಿಕೊಂಡು ಬಂದ್ರು ಅಂತಕ್ಕಂಥದ್ದನ್ನ ಬಹಳ ಅಚ್ಚುಕಟ್ಟಾಗಿ ಹೇಳಿದ್ರು. ನಮ್ಮ ಶಾಲೆಗಳಿಗೆ ಬೇಕಾಗಿರ್ತಕ್ಕಂಥದ್ದು ಇಂಥ ಒಂದು ಕಮಿಟ್ಮೆಂಟ್, ಅಂತ ಕಮಿಟ್ಮೆಂಟ್ ಅಲ್ಲಿ ತಾವೆಲ್ಲ ಕೆಲಸ ಮಾಡ್ತಾ ಇದ್ದೀರಾ ಅಂತ ಹೇಳ್ತಾ, ಈ ಶಾಲೆಯ ಪ್ರಾರಂಭೋತ್ಸವ ಏನು ಇಂಗ್ಲಿಷ್ ಮೀಡಿಯಂ ಇದೆ, ಇದು ಇವತ್ತು 11 ಮಕ್ಕಳಿಂದ 14 ಮಕ್ಕಳಿಗೆ ಈ ವರ್ಷದ ದಾಖಲಾತಿ ಆಗಿದೆ. ಮುಂದೆ ಅದು ಡಬಲ್ ಆಗ್ತಾ ಹೋಗ್ಲಿ. ನಿಮ್ಗೆ ಆಲ್ರೆಡಿ ನಿಮ್ಮ ಹತ್ರ ಒಂದು ಬಸ್ ಇದೆ ಅನ್ನೋದು ಕೂಡ ಕೇಳಿಸ್ಕೊಂಡಿದೀವಿ. ಬಸ್ಸಿನ ವ್ಯವಸ್ಥೆ ಇದೆ. ನೀವು ಇಲ್ಲಿ ಎಷ್ಟು ಆಕರ್ಷಣೆಯನ್ನ ಉಂಟು ಮಾಡ್ತೀರಿ, ಅಷ್ಟು ಬೇರೆ ಬೇರೆ ಶಾಲೆಗಳಿಂದ ಬರ್ತವೆ. ಇನ್ನ ಮುಂದಿನ ವರ್ಷಕ್ಕೆ ನಿಮ್ಮ ಮಗು ಮಾತಾಡ್ತಕ್ಕಂಥ ಇಂಗ್ಲಿಷ್ ಮಾತುಗಳನ್ನ ಕೇಳಿ ನಿಮ್ಮ ಮಗುವಿನ ಇಂಗ್ಲಿಷ್ ವಾತಾವರಣವನ್ನ ನೋಡಿ TVS SML ಕಳಿಸ್ತಾ ಇರ್ತಕ್ಕಂಥವ್ರು ಕೂಡ, ಇಲ್ಲಪ್ಪ ಉಚಿತವಾಗಿ ನನ್ನ ಮಗುಗೆ ಇಲ್ಲಿ ಅದ್ಭುತವಾದಂತ ಶಿಕ್ಷಣ ಕೊಡ್ತಾ ಇದ್ದಾರೆ, ನಾನು ವರ್ಷ ಪೂರ್ತಿ ಕಷ್ಟಪಟ್ಟು ದುಡ್ದಿದ್ದನ್ನ ಆ ಶಾಲೆಗೆ ಹಾಕಿ ದುಡ್ಡನ್ನು ಕಟ್ಟಿ ಇಲ್ಲೇ ನನ್ನ ಮಗುವನ್ನು ಸೇರಿಸ್ತೀನಿ ಅನ್ನೋಂಥ ಮನೋಭಾವ ಬರೋ ರೀತಿಯಲ್ಲಿ ಈ ಶಾಲೆ ಬೆಳೀಲಿ ಅಂತ ಹಾರೈಸ್ತಾ, ಮಾತನಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತಾ ನನ್ನ ಮಾತುಗಳನ್ನ ಮುಗಿಸ್ತೇನೆ. ನಮಸ್ಕಾರ. ಥ್ಯಾಂಕ್ ಯು ಸರ್. ತುಂಬಾ ಅದ್ಭುತವಾಗಿ ಸ್ಪಷ್ಟವಾದ ಮಾತುಗಳಿಂದ ಈ ಸರ್ಕಾರಿ ಶಾಲೆಯ ವಿಶೇಷತೆ, ಸರ್ಕಾರಿ ಶಾಲೆಯ ಶಿಕ್ಷಕರ ಬಗ್ಗೆ ಇರ್ತಕ್ಕಂಥ ಗುರುಗಳಿಗೆ ವೇದಿಕೆಯ ಪರವಾಗಿ ಹಾಗೂ ತಮ್ಮೆಲ್ಲರ ಪರವಾಗಿ ಚಪ್ಪಾಳೆ ಮುಖಾಂತರ ಧನ್ಯವಾದಗಳನ್ನು ಅರ್ಪಿಸೋಣ.